ಸಪೋಸ್ ಇವಾಗ 2 ದಿನದಿಂದ ಸರ್ವರ್ ಇಶ್ಯೂ ಇದೆ, ಅಪ್ಲಿಕೇಶನ್ ತೊಗೊತಿಲ್ಲ. ಆಧಾರ್ ಕಾರ್ಡ್ ನಂಬರು, ಆಧಾರ್ ಪ್ರಕಾರ ಆ್ಯಸ್ ಫಾರ್ ಆಧಾರ್ ನೇಮು, ಆಧಾರ್ ನಂಬರ್ ಹಾಕಿದ್ರು ನಿಮಗೆ ಮತ್ತೆ ಎಂಟ್ರಿ ಮಾಡಿರಿ ಆಧಾರ್ ಕಾರ್ಡ್ ಅಂತ ಮೆಸೇಜ್ ಬರ್ತಾ ಇದೆ. ಅದು ಸರ್ವರ್ ಪ್ರಾಬ್ಲಮಿಂದ ಆ ಥರ ಆಗ್ತಿದೆ. ಇನ್ನೊಂದೊಂದು, ನೀವು ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ ಏನಾದರೂ ನೀವು ಅಪ್ಲಿಕೇಶನ್ ಸೈಜು ನೀವು ಚೂಸ್ ಫೈಲಲ್ಲಿ ನೀವೇನು ಡಾಕ್ಯುಮೆಂಟ್ಸು, ತಾಯಿ ಕಾರ್ಡು ಬೇರೆ ಏನಾದರೂ ಅಟ್ಯಾಚ್ ಮಾಡ್ತಿರಲ್ಲ, ಅದು 1 MB ಕಡಿಮೆ ಇರಬೇಕು. ರೀಸೈಜ್ ಮಾಡಿ ನೀವು ಅಟ್ಯಾಚ್ ಮಾಡಿ ಸಬ್ಮಿಟ್ ಕೊಟ್ಟರೆ ಅಪ್ಲಿಕೇಶನ್ ತೊಗೊಳುತ್ತೆ. ಸಪೋಸ್ ಅದು ಸೈಜ್ ಏನಾದರೂ ನೀವು ಜಾಸ್ತಿ ಇದ್ದರೆ ನಿಮಗೆ ಅಪ್ಲಿಕೇಶನ್ನು ಎರರ್ ಬರುತ್ತೆ. ನೀವು ಕರೆಕ್ಟಾಗಿ ಅಪ್ಲಿಕೇಶನ್ ಫಿಲಪ್ ಮಾಡಿದ್ದೀರಿ ಅಂತಂದರೆ ನೇಮು, ಆಧಾರ್ ನಂಬರು, ಡೇಟ್ ಆಫ್ ಬರ್ತು ಮತ್ತು LMP ಡೇಟು, ಅದಾದಮೇಲೆ ನೀವೇನು ಅಪ್ಲಿಕೇಶನ್ ಇದು ಚೂಸ್ ಫೈಲಲ್ಲಿ ಅಟ್ಯಾಚ್ ಮಾಡ್ತೀರಿ ತಾಯಿ ಕಾರ್ಡನ್ನು, ಅದಾದಮೇಲೆ ನಿಮ್ಮ ಅಂಗನವಾಡಿ ಅಡ್ರೆಸ್ಸು, ಪಿನ್ ಕೋಡು ಹಾಕಿ ಸಬ್ಮಿಟ್ ಕೊಟ್ಟ ಮೇಲೆ ಮತ್ತೆ ನೆಕ್ಸ್ಟ್ ನಿಮಗೆ ಎಡಿಟು ಮತ್ತು ಸಬ್ಮಿಟ್ ಅಂತ ಬರುತ್ತೆ. ಇದು ನೀವು ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ ಏನು ಡಾಟಾ ಎಂಟ್ರಿದಾಗೆ ಬೆನಿಫಿಷರಿ ರಿಜಿಸ್ಟ್ರೇಷನ್ ಅಂತ ಬರುತ್ತಲ್ಲ, ಅದನ್ನು ನೀವು ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ ಕರೆಕ್ಟಾಗಿ ಫಿಲ್ ಮಾಡಿ ಸಬ್ಮಿಟ್ ಅಂತ ಕೊಟ್ಟ ಮೇಲೆ ಮತ್ತೆ ಇನ್ನೊಂದ್ಸಲಿ ಎಡಿಟ್ ಮಾಡ್ತೀರಾ, ಸಬ್ಮಿಟ್ ಮಾಡ್ತೀರಾ ಅಂತ ಆಪ್ಷನ್ ಬರುತ್ತೆ. ನೀವು ಏನಾದರೂ ತಪ್ಪು ಮಾಡಿದರೆ ಮತ್ತೆ ನೀವು ಎಡಿಟ್ ಕೊಟ್ಟು ಮತ್ತೆ ನೀವು ಅದನ್ನು ಕರೆಕ್ಟಾಗಿ ಫಿಲ್ ಮಾಡಿ ಸಬ್ಮಿಟ್ ಕೊಡ್ಬೋದು. ಸಬ್ಮಿಟ್ ಕೊಟ್ಟ ಮೇಲೆ ಮತ್ತೆ ಇನ್ನೊಂದ್ಸಲ ಕೇಳುತ್ತೆ. ಅವಾಗ ನೀವು ಮತ್ತೆ ಸಬ್ಮಿಟ್ ಅಂತ ಕೊಟ್ಟಾಗ ನಿಮಗೆ ಬೆನಿಫಿಷರಿ ID ಕ್ರಿಯೇಟ್ ಆಗುತ್ತೆ. ಇದು ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ ನೀವು ಅಪ್ಲಿಕೇಶನ್ ಯಾವ ಥರ ಹಾಕ್ಬೇಕನ್ನೋದು. ಸಪೋಸ್ ನಿಮಗೆ ಅಲ್ಲಿ ಏನಾದರೂ ಸರ್ವರ್ ಇಶ್ಯೂ ಆದರೆ 404 ಅಂತ ಬರುತ್ತೆ ಅಥವಾ 503 ಅಂತ ಬರುತ್ತೆ. ಹೌದಾ? ಅದು ಸರ್ವರ್ ಇಶ್ಯೂ ಆದಾಗ ಅಥವಾ ನೀವು ಕರೆಕ್ಟಾಗಿ ಡಾಕ್ಯುಮೆಂಟ್ಸ್ ಅಟ್ಯಾಚ್ ಮಾಡಿಲ್ಲ, ಏನಾದರೂ ತಪ್ಪು ಮಾಡಿರ ಅನ್ನೋ ಟೈಮಲ್ಲಿ ನಿಮಗೆ ಆ ರೀತಿಯಾಗಿ ಸರ್ವರ್ ನಿಮಗೆ ಅಪ್ಲಿಕೇಶನ್ ಸಬ್ಮಿಟ್ ಆಗೋದಿಲ್ಲ. ಇನ್ನೂ ಒಂದು, ನೀವು ಜನರಲ್ಲು SC ಅಂತ ತೊಗೊಂಡಾಗ ನಿಮಗೆ ನಾರ್ಮಲಾಗಿ ಅಪ್ಲಿಕೇಶನ್ನು ಹಾಕ್ಬೋದು. ST ಅಂತ ತೊಗೊಂಡಾಗ ಮಾತ್ರ ಇನ್ನೊಂದು ಆಪ್ಷನ್ ಬರುತ್ತೆ, ಏನು ಟ್ರೈಬಲ್ ಏರಿಯಾ ಅಂತ ಬರುತ್ತೆ, ಅದು ನೋ ಅಂತ ಕೊಡಬೇಕು. ಅದೊಂದು ಆಪ್ಷನ್ ಬಿಟ್ಟಾಗ ನಿಮಗೆ ಅಪ್ಲಿಕೇಶನ್ನು ಸಬ್ಮಿಟ್ ಆಗೋದಿಲ್ಲ. ಅದಾದಮೇಲೆ ಈಗ ನೀವು ಒಂದು ಬೆನಿಫಿಷರಿ ಅಪ್ಲಿಕೇಶನ್ ಹಾಕಿದರೆ ಸಕ್ಸಸ್ ಆಗಿದೆ, ಅದು ನಿಮ್ಮದು ಪ್ರೀ ರಿಜಿಸ್ಟ್ರಲ್ಲಿ ಬರುತ್ತೆ. ನೆಕ್ಸ್ಟು ನೀವು ಡಾಟಾ ಎಂಟ್ರಿದಾಗೆ 4th ಆಪ್ಷನ್ ಪ್ರೀ ರಿಜಿಸ್ಟರ್ ಬೆನಿಫಿಷರಿ FRS ಥ್ರೂ ಪೋಷನ್ ಟ್ರ್ಯಾಕರ್ FRS ಚೆಕ್ ಅಂತ ಒಂದು ಆಪ್ಷನ್ ಬರುತ್ತೆ. 5ನೇ ಆಪ್ಷನಲ್ಲಿ NPCS ಸ್ಟೇಟಸ್ ಅಂತ ಬರುತ್ತೆ. ಇವೆರಡು ಆಪ್ಷನ್ನು ನೀವು ಅದನ್ನು ಅಪ್ಲಿಕೇಶನ್ ಓಪನ್ ಮಾಡಿದಾಗ ನೀವು ಲಾಗೌಟ್ ಮಾಡೋಕ್ಕಿಂತ ಮುಂಚೆ, ಸೈನ್ ಔಟ್ ಮಾಡೋಕ್ಕಿಂತ ಮುಂಚೆ ನೀವು ಅವೆರಡು ಆಪ್ಷನ್ನ ಚೆಕ್ ಮಾಡಬೇಕು. NPCS ಸ್ಟೇಟಸ್ ಪೆಂಡಿಂಗ್ ಇರ್ತವೆ. ನೀವು ಅಪ್ಲಿಕೇಶನ್ ಹಾಕಿದ್ದು ಸಕ್ಸಸ್ ಆಗುತ್ತೆ. ಈ ಡಾಟಾ ಎಂಟ್ರಿದಾಗೆ 5ನೇ ಆಪ್ಷನ್ NPCI ಸ್ಟೇಟಸ್ ಅಂತ ಬರುತ್ತೆ. ಅಲ್ಲಿ ನೀವು ಅದು ಕ್ಲಿಕ್ ಮಾಡಿದಾಗ ನಿಮಗೆ NPCI ಯಾರ್ದು ಆಗಿಲ್ಲ ಅಂತ ಅದು ಗ್ರೀನ್ ಕಲರಲ್ಲಿ ಅವ್ರ ಹೆಸರು ಮುಂದೆ ಇರುತ್ತೆ. ಅದನ್ನು ನೀವು ಒಂದ್ಸರಿ ಚೆಕ್ ಮಾಡಿದಾಗ ದಿಸ್ ಆಧಾರ್ ನಂಬರ್ ನಾಟ್ ಸೀಡೆಡ್ ಅಂತ ಬರುತ್ತೆ. ಒಂದು ಬೆನಿಫಿಷನ ಒಂದು ದಿನದಲ್ಲಿ 2 ಸರಿ ಚೆಕ್ ಮಾಡ್ಬೋದು. ಆವಾಗ ಅದು ಅವ್ರೇನಾದರೂ ಬ್ಯಾಂಕ್ ಅಕೌಂಟ್ಗೆ ಆಧಾರ್ ಸೀಡಿಂಗ್ ಆಗಿದ್ದರೆ ನೀವು ಅದು 2 ಸರಿ ಕ್ಲಿಕ್ ಮಾಡಿದಾಗ ಅವು ಫಸ್ಟ್ ಟೈಮು ಆಗಿಲ್ಲ ಅಂತ ಬರುತ್ತೆ. ನೆಕ್ಸ್ಟ್ ಟೈಮು ಆಗಿದ್ದರೆ ಅವ್ರು ಏನಾದರೂ ಬ್ಯಾಂಕ್ ಅಕೌಂಟ್ಗೆ ಆಧಾರ್ ಸೀಡಿಂಗ್ ಮಾಡಿದರೆ ನಿಮಗೆ ಅದು ಸಕ್ಸಸ್ಫುಲಿ ಅಂತ ಬರುತ್ತೆ. NPCI ಸ್ಟೇಟಸ್ ಸಕ್ಸಸ್ಫುಲಿ ಅಂತ ಬರುತ್ತೆ ಗ್ರೀನ್ ಕಲರಲ್ಲಿ. ಸಪೋಸ್ ಆಗಿಲ್ಲ, ಸೆಕೆಂಡ್ ಟೈಮು ರೆಡ್ ಕಲರ್ ಬಂದತ್ತಂದರೆ ಅವ್ರಿಗೆ ಇಂಟಿಮೇಷನ್ ಮಾಡಬೇಕು, ಅವ್ರಿಗೆ ಹೇಳಬೇಕು ಬ್ಯಾಂಕಿಗೆ ಹೋಗಿ ನಿಮ್ಮ ಅಕೌಂಟಿಗೆ ಆಧಾರ್ ಸೀಡಿಂಗ್ ಆಗಿಲ್ಲ, ಆಧಾರ್ ಸೀಡಿಂಗ್ ಮಾಡಿರಿ ಅಂತ ಹೇಳಬೇಕು. ಆಧಾರ್ ಲಿಂಕ್ ಅಂತಂದ್ರೇನು, ನನ್ನ 2-3 ಅಕೌಂಟ್ ಇದ್ದಾವೆ ಅಂದರೆ ಎಲ್ಲದಕ್ಕೂ ಲಿಂಕ್ ಮಾಡ್ತಾರೆ ಬ್ಯಾಂಕಲ್ಲಿ. ಆವಾಗ DBT ಅಮೌಂಟ್, ಆನ್ಲೈನ್ ಅಮೌಂಟ್ ಬರೋದು ಅದು ಆಧಾರ್ ಸೀಡಿಂಗ್ ಆಗಿದ್ರೆ ಮಾತ್ರ ಬರುತ್ತೆ. ಲಿಂಕ್ ಅಂತಂದರೆ ಎಲ್ಲದಕ್ಕೂ ಲಿಂಕ್ ಮಾಡ್ತಾರೆ. ಆಧಾರ್ ಸೀಡಿಂಗ್ ಅಂತಲೇ ಹೇಳಬೇಕು. ಇದೊಂದು FRS ಒಂದು ಪೆಂಡಿಂಗ್ ಇದ್ದು ಚೆಕ್ ಮಾಡ್ಕೋಬೇಕು. ಅದಾದಮೇಲೆ FRS ಚೆಕ್ ಈಗ ನಿಮಗೆ 24 hours ಆದಮೇಲೆ ನಿಮಗೆ ಆಲ್ರೆಡಿ ನಿಮಗೆ ಮೆಸೇಜ್ಗಳು ಬರ್ತಾ ಇದ್ದಾವೆ. ನಿಮ್ಮದೇ ಬೆನಿಫಿಷರಿ ನೀವೇನು ಮಾಡ್ತಾಯಿದ್ರಿ, ಪೋಷನ್ ಟ್ರ್ಯಾಕರಲ್ಲಿ ನೀವು ಪ್ರತಿ ತಿಂಗಳು ಬೆನಿಫಿಷರಿ ನಿಮ್ಮ ಹತ್ರ ಇರ್ತಾರೆ. ಫೋಟೋ ಕ್ಯಾಪ್ಚರ್ FRS ಅವ್ರು ಬರೋಕ್ಕಾಗೋದಿಲ್ಲ ಅನ್ನೋ ಕಾರಣಕ್ಕೆ ನೀವು ವಿಡಿಯೋ ಮಾಡಿಟ್ಕೊಂಡು ಫೋಟೋ FRS ಮಾಡ್ತಾಯಿದ್ದೀರಿ. ಬಟ್ ಪೋಷನ್ ಟ್ರ್ಯಾಕರಲ್ಲಿ ತೊಗೊಳ್ತದೆ. ಆದರೆ ಅಪ್ಲಿಕೇಶನ್ ಮಾತ್ರ ಒಂದೊಂದು ಅಪ್ಲಿಕೇಶನ್ಗೆ ಡೈರೆಕ್ಟಾಗಿ ಬೆನಿಫಿಷರಿನ ಫೋಟೋ ಕ್ಯಾಪ್ಚರ್ ಮಾಡಿದರೆ ಮಾತ್ರ ಅಪ್ಲಿಕೇಶನ್ ಮೂವ್ ಆಗುತ್ತೆ. ಅದು ನೀವು ಡೈರೆಕ್ಟಾಗಿ ಈಗ ಮಾಡ್ತಾ ಇಲ್ಲ. ನೀವು ವಿಡಿಯೋ ರೆಕಾರ್ಡ್ ಮಾಡಿದ್ದನ್ನು ಏನು ಮಾಡ್ತಾಯಿದ್ರಿ, ವಿಡಿಯೋ ರೆಕಾರ್ಡ್ ಮಾಡ್ತಾಯಿದ್ರಿ, ಅದು FRS ಆಗುತ್ತೆ, ನಿಮಗೆ ಸಕ್ಸಸ್ ಅಂತಲೇ ಬರುತ್ತೆ. ಬಟ್ ಮಾತ್ರ ಒಂದೊಂದಕ್ಕೆ ಅದು ಸಂಬಂಧ ಇರೋದಿಲ್ಲ. ಹಂಗಾಗಿ ನಿಮಗೆ 24 hours ಆದಮೇಲೆ FRS ಮಾಡಿರಿ. ಅಥವಾ ಬೇರೆ ಸ್ಟೇಟ್ ಹೆಸರು ಬರುತ್ತೆ, ಕೇರಳ ಅಂತ ಬರುತ್ತೆ. ಹೌದಾ? ನಿಮ್ಮದೇ ಬೆನಿಫಿಷರಿ ಆದರೆ ಕೇರಳ ಅಂತ ಬರುತ್ತೆ. ಇದು FRS ಮಿಸ್ಮ್ಯಾಚ್ ಆಗಿ ಬೇರೆ ಸ್ಟೇಟ್ ಹೆಸರುಗಳೆಲ್ಲ ಬರ್ತಾಯಿದ್ದಾವೆ. ಬಟ್ ಬೆನಿಫಿಷರಿ ನಿಮ್ಮವೇ. ಅದನ್ನು ನಿಮ್ಮ ಲಾಗಿನಲ್ಲಿ ನಮ್ಮದು ನೀವು ಮಾತ್ರ ಒಂದನ್ನು ಲಿಂಕ್ ಓಪನ್ ಮಾಡಿದಾಗ ನಿಮಗೆ PMM ಆ್ಯಪು ಮತ್ತು ಆಧಾರ್ ಫೇಸ್ RD ಇವೆರಡು ನಿಮ್ಮ ಪರ್ಸನಲ್ ಮೊಬೈಲಲ್ಲಿ ಇನ್ಸ್ಟಾಲ್ ಮಾಡ್ಕೋಬೇಕು. ಈಗ ಮೇಡಮ್ ಅವರು ಏನು ಹೇಳಿದ್ದಾರೆ, ನಾನು ಈಗ ಒಂದು ½ an hour ಮುಂಚೆ ಮಾತಾಡಿದಾಗ ಅವರು ನಿಮ್ಮ ಈಗ ಪೋಷಣ ಅಭಿಯಾನ ಮೊಬೈಲ್ ಏನು ಕೊಟ್ಟಿದ್ದಾರಲ್ಲ ಅದರಲ್ಲೇ ಓಪನ್ ಆಗೋ ಥರ, ಅದರಲ್ಲೇ ನೀವು ಬೆನಿಫಿಷರ್ನ FRS ಮಾಡೋ ಥರ ಅವ್ರು ಏನು ಮಾಡಿ ಅದನ್ನು ಸಪೋರ್ಟ್ ಮಾಡ್ತೀವಂತ ಹೇಳಿದ್ದಾರೆ.
ಬಟ್ ಅದು ಆಗೋವರೆಗೂ ನೀವು ಈಗ ಬೆನಿಫಿಷರ್ ನಿಮ್ಮ ಹತ್ರನೇ ಪೆಂಡಿಂಗ್ ಇಟ್ಕೊಂಡ್ರೆ ಕಷ್ಟ. ಅದಕ್ಕೆ ನೀವು ನಿಮ್ಮ ಪರ್ಸ್ನಲ್ ಮೊಬೈಲು ಯಾರ ಹತ್ರ ಇದೆ ಅಂಥವ್ರು ಈ ಥರ ನಿಮಗೆ ಈಗ ಮಾತೃವಂದನ ಅಂತ ಈ ಥರ ಓಪನ್ ಆಗುತ್ತೆ. ಈಗ ಕೆಲವರು ಇನ್ಸ್ಟಾಲ್ ಮಾಡ್ಕೊಂಡಿರಿ, ಕೆಲವರು ಇನ್ಸ್ಟಾಲ್ ಮಾಡ್ಕೊಂಡಿಲ್ಲ. ಈ ಥರ ನಮ್ಮದು PMMVY ಅಂತ ಆ್ಯಪು ನೀವು ಗೂಗಲ್ದಾಗ ನೀವು ಓಪನ್ ಮಾಡಿದರೆ ಇಲ್ಲಿ ಥರ್ಡು PMM ಆ್ಯಪ್ ಅಂತ ಬರುತ್ತೆ. ಅದ್ರ ಕೆಳಗಡೆ ಯೆಲ್ಲೋ ಕಲರಲ್ಲಿ ಆಧಾರ್ ಫೇಸ್ RD ಅಂತ ಬರುತ್ತೆ. ನಿಮಗೆ ಆಧಾರ್ ಫೇಸ್ RD ಗೂಗಲಲ್ಲಿ ಸಿಗುತ್ತೆ. PMM ಆ್ಯಪ್ ಮಾತ್ರ ಈ ಲಿಂಕಿಂದನೇ ನೀವು ಡೌನ್ಲೋಡ್ ಮಾಡ್ಕೋಬೇಕು. ಸಪೋಸ್ ನಮಗೆ ಲಿಂಕ್ ಹಾಕ್ತೀವಿ, ಸೂಪರ್ವೈಸರ್ಗೆ ಹಾಕ್ತೀನಿ, ನಿಮಗೆ ಎಲ್ಲ ನಿಮ್ಗೆ ಸರ್ಕಲ್ ಈಗ ನಿಮ್ಮ ಸರ್ಕಲ್ಗೆ ನೀವು ಹಾಕ್ತಾರೆ, ಈಗ ನಾನೇ ಹಾಕ್ತೀನಿ ನಿಮ್ಮ ಸರ್ಕಲ್ ವೈಸ್ ಹಾಕ್ತಾರೆ. ಈ ರೀತಿ ಓಪನ್ ಆಗುತ್ತೆ. ನಿಮ್ಮ ಪರ್ಸನಲ್ ಮೊಬೈಲಲ್ಲಿ ನಿಮಗೆ ಈ PMM ಆ್ಯಪು ಮತ್ತು ಆಧಾರ್ ಫೇಸ್ RD ಇವೆರಡು ಇನ್ಸ್ಟಾಲ್ ಮಾಡ್ಕೊಂಡು ನಿಮ್ಮದು ANG ಮತ್ತು ಇದಕ್ಕೆ ಈ ಆ್ಯಪಲ್ಲಿ ಮತ್ತೆ ಬೇರೆ ಕೋಡ್ ಹಾಕ್ಬೇಕಾ ಅದೆಲ್ಲ ಏನಿಲ್ಲ. ಕರೆಕ್ಟಾಗಿ ನೀವು ಕೆಲವ್ರು ಏನು ಮಾಡ್ತೀರಿ, ಪೋಷಣ ಬೇನಕ್ಕೆ ಪೋಷಣ್ ಟ್ರ್ಯಾಕರ್ಗೆ ಅದು 295 ಇದು 56 ಅಂತ ಬರುತ್ತೆ. ಆ ನಂಬರ್ ಕೆಲವರು ಆ ನಂಬರ್ ಹಾಕಿ ಎರರ್ ಬರುತ್ತೆ, ಆ ನಂಬರ್ ಹಾಕಕ್ಕೆ ಹೋಗ್ಬಿಟ್ರೆ. ನಮ್ಮದು ಏನಿದೆ ANG 295280 ಆದಮೇಲೆ 5 ನಂಬರ್ ಚೇಂಜ್ ಆಗ್ತಾ ಹೋಗುತ್ತೆ. ಎಲ್ಲ ತಾಲೂಕು ವೈಸು ನಂಬರ್ ಲಾಸ್ಟ್ 5 ನಂಬರ್ ಚೇಂಜ್ ಆಗುತ್ತೆ. 3 ನಂಬರ್ ಇರುತ್ತಮ್ಮ. ಈಗ ನಾವು ಬಳ್ಳಾರಿ ತೊಗೊಂಡ್ರೆ 10 ಅಂತ ಬರುತ್ತೆ, ನಿಮ್ಮದು 40 ಅಥವಾ 70 ಅಂತ ಬರುತ್ತೆ. ಹೌದಾ? ಒಂದೊಂದು ತಾಲೂಕಿಗೆ 5 ನಂಬರ್ ಚೇಂಜ್ ಆಗ್ತಾ ಹೋಗ್ತವೆ ಲಾಸ್ಟಿಗೆ. ಆ ಕೋಡು ಮತ್ತು ನಿಮ್ಮದು ಪಾಸ್ವರ್ಡು ಕರೆಕ್ಟಾಗಿ ಹಾಕಬೇಕು. ನೀವು ಈಗ ಆ್ಯಪ್ ಓಪನ್ ಮಾಡಿರಂತಂದರೆ ನೀವು ಆ್ಯಪ್ ಇನ್ಸ್ಟಾಲ್ ಮಾಡಿದ್ಮೇಲೆ ಈ ಥರ ಓಪನ್ ಆಗುತ್ತೆ. ಈ ಥರ ಓಪನ್ ಆದಾಗ ನಿಮ್ಮದು ANG ಕೋಡು ಮತ್ತು ಪಾಸ್ವರ್ಡ್ ಹಾಕಿ ಇಲ್ಲಿ ಲಾಗಿನ್ ಅಂತ ಒಂದು ಸಾರಿ ಕ್ಲಿಕ್ ಮಾಡಬೇಕು. ಈಗ ನೋಡಿ, ಈಗ ಯಾರು ಓಪನ್ ಮಾಡೋಕ್ಕೆ ಹೋಗ್ಬಿಡು, ಸರ್ವರ್ ಪ್ರಾಬ್ಲಮ್ ಇದೆ. ಈಗ ಲಾಗಿನ್ ಅಂತ ಕ್ಲಿಕ್ ಮಾಡಿದ ಮೇಲೆ ನೆಕ್ಸ್ಟ್ ಮತ್ತೆ ವೆರಿಫೈ ಅಂತ ಹೋಗುತ್ತೆ. ಅಲ್ಲಿ ನಿಮ್ಮ ನಂಬರ್ಗೆ 1 ನಿಮಿಷ, 30 ಸೆಕೆಂಡು, 40 ಸೆಕೆಂಡುವರೆಗೆ ಅಥವಾ 1 ನಿಮಿಷದವರೆಗೂ ನೀವು ವೇಟ್ ಮಾಡಬೇಕು, OTP ಬರೋವರೆಗೂ. ನಿಮ್ಮದು ರಿಜಿಸ್ಟರ್ ನಂಬರ್ಗೆ OTP ಬರುತ್ತೆ. OTP ನಂಬರ್ ಬಂದ ಮೇಲೆ ನೀವು ಆ OTP ಹಾಕಿ ವ್ಯಾಲಿಡ್ ಅಂತ ಕೊಟ್ಟ ಮೇಲೆ ನಿಮಗೆ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಈಗ ಸ್ವಲ್ಪ ಬೆಳಿಗ್ಗೆ ನೋಡಮ್ಮ, ಈಗ ಅದು ಕಂಟಿನ್ಯೂಸ್ ಆಗಿ ಸರ್ವರ್ ಇಶ್ಯೂ ಇದೆ ನೋಡಿ. ಈಗ ನೀವು ಸಪೋಸ್ ಲಾಗಿನ್ ಆದಮೇಲೆ ನಿಮಗೆ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ. ಅಂದರೆ ಈ ಥರ ಓಪನ್ ಆಗುತ್ತೆ. ಇಲ್ಲಿ ಬೆನಿಫಿಷರಿ ರಿಜಿಸ್ಟ್ರೇಷನು, ಬೆನಿಫಿಷರಿ ಸೆಲ್ಫ್ ರಿಜಿಸ್ಟ್ರೇಷನ್ ಅಂತ ಬರುತ್ತೆ. ನಿಮಗೆ ಯಾವಾಗ 24 ಅವರ್ಸ್ ಆದಮೇಲೆ FRS ಮಾಡಬೇಕು ಅನ್ನೋದು ಆಪ್ಷನ್ನು 2 ಇದೆ. ಈಗ ಇಲ್ಲಿ ನೋಡಿರಿ, ಫೇಸ್ ಅಥೆಂಟಿಕೇಶನ್ ಆಫ್ ಪ್ರೀ ರಿಜಿಸ್ಟರ್ಡ್ ಬೆನಿಫಿಷರಿ ಹೂಸ್ FRS ಫ್ರಮ್ PT ನಾಟ್ ಡನ್ ಅಂತ ಒಂದು ಆಪ್ಷನ್ ಇದೆ. ಆಮೇಲೆ ಲೀಸ್ಟ್ ಆಫ್ ಪ್ರೀ ರಿಜಿಸ್ಟರ್ಡ್ ಬೆನಿಫಿಷರಿ ಹೂಸ್ ಸ್ಟೇಟ್ ಈಸ್ ಮಿಸ್ ಮ್ಯಾಚ್ ಅಂತ ಪೋಷನ್ ಟ್ರ್ಯಾಕರಲ್ಲಿ ಮಿಸ್ ಮ್ಯಾಚ್ ಆಗಿರೋದು 24 ಅವರ್ಸ್ ಆದಮೇಲೆ FRS ಮಾಡಬೇಕು. ಈ 2 ಆಪ್ಷನಲ್ಲಿ ಬರ್ತವೆ. ನೀವು ಲಾಗಿನ್ ಆದಮೇಲೆ ಈ ಫಸ್ಟ್ ಆಪ್ಷನಲ್ಲಿ ಬಂದಾಗ ಅಲ್ಲಿ ಪರ್ಮಿಷನ್ ಕೇಳುತ್ತೆ. ಈ ಆ್ಯಪ್ನ ಇವಾಗ ಒಂದೇ ಯೂಸ್ ಮಾಡ್ತೀರಾ ಅಥವಾ ಕಂಟಿನ್ಯೂ ಯೂಸ್ ಮಾಡ್ತೀರಾ? ನೀವು ಫಸ್ಟ್ ಆಪ್ಷನ್ ವೈಲ್ ಯೂಸಿಂಗ್ ದಿಸ್ ಆ್ಯಪ್ ಅಂತ ಕೊಡಬೇಕು. ಫಸ್ಟ್ ಆಪ್ಷನ್ ಅದು ಕೊಟ್ಟ ಮೇಲೆ ನಿಮಗೆ 2 ಆ್ಯಪ್ ಇನ್ಸ್ಟಾಲ್ ಮಾಡ್ಕೊಂಡಿರ್ತೀರಿ. ನಿಮಗೆ ನೆಕ್ಸ್ಟ್ ಇನ್ನೊಂದು ಪ್ರೊಸೀಡ್ ಅಂತ ಬರುತ್ತೆ. ಈ ಯಾವುದಕ್ಕೆ ಆಧಾರ್ಗೆ ಲಿಂಕ್ ಆಗುತ್ತೆ ಈ ಆ್ಯಪು. ಅವಾಗ ನೀವು ಫೋಟೋ ಕ್ಯಾಪ್ಚರ್ ಮಾಡೋಕ್ಕೆ ಅದು ಓಪನ್ ಆಗುತ್ತೆ. ಅವಾಗ ನೀವು ಫೋಟೋ ಕ್ಯಾಪ್ಚರ್ ಮಾಡಬೇಕು. ಬಟ್ ಇಲ್ಲಿ ನೋಡ್ರಿ, ಈ 2ನೇ ಆಪ್ಷನಲ್ಲಿ ಏನಾದರೂ ಬೆನಿಫಿಷರಿ ಬಂದು ಮಿಸ್ ಮ್ಯಾಚ್ ಆಗಿ ಈ 2ನೇದು ಏನು ಯೆಲ್ಲೋ ಕಲರಲ್ಲಿ ಇದೆಯಲ್ಲ, ಇದರಲ್ಲಿ ಏನಾದರೂ ನಿಮಗೆ ಬೆನಿಫಿಷರಿ ಬಂದಿದ್ದರೆ ಅಲ್ಲಿ ಫೇಸ್ ಅಥೆಂಟಿಕೇಶನ್ ಅಂತ ಕ್ಲಿಕ್ ಮಾಡಿದಾಗ ನಿಮಗೆ ಮತ್ತೆ ನಿಮ್ಮ ರಿಜಿಸ್ಟರ್ ನಂಬರ್ಗೆ OTP ಬರುತ್ತೆ. ಆ OTPನ ನೀವು ಹಾಕಿ ಮತ್ತೆ ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿದ್ರೆ ಫೋಟೋ ಕ್ಯಾಪ್ಚರ್ ಮಾಡಬೇಕು. ಫಸ್ಟ್ ಆಪ್ಷನಲ್ಲಿ ನೀವು ಡೈರೆಕ್ಟಾಗಿ ಇದು FRS ಮಾಡೋಕ್ಕೆ ಆಪ್ಷನ್ ಓಪನ್ ಆಗುತ್ತೆ. ಬಟ್ ಇಲ್ಲಿ ಮಿಸ್ ಮ್ಯಾಚ್ ಅಂತ ಇರೋ ಆಪ್ಷನಲ್ಲಿ ಏನಾದರೂ ನಿಮಗೆ ಬೆನಿಫಿಷರಿ ಬಂದಿದ್ದರೆ ಅದರಲ್ಲಿ ನಿಮ್ಮ ರಿಜಿಸ್ಟರ್ ನಂಬರ್ಗೆ ಮತ್ತೆ OTP ಬರುತ್ತೆ. ಆ OTP ಹಾಕಿ ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿ ಫೋಟೋ ಕ್ಯಾಪ್ಚರ್ ಮಾಡಬೇಕು. ಇದು ಈಗ ನಾನು ನಿನ್ನೆ ಪ್ರಾಕ್ಟಿಕಲ್ ಆಗಿ ನಾನು ಬೇರೆ ಸರ್ಕಲ್ ಮೀಟಿಂಗ್ದಾಗೆ ನಾನು ನೋಡಿದಾಗೆ ಏನಾಗುತ್ತೆ, ಬೆಳಿಗ್ಗೆಯಿಂದ ಸರ್ವರ್ ವರ್ಕ್ ಆಗಿಲ್ಲ, ಸಂಜೆ 4 ಗಂಟೆ ಮೇಲೆ ವರ್ಕ್ ಆಗಿ ನಿಮಗೆ ಅನುಕೂಲ ಆದರೆ ಸಪೋಸ್ ನಾವು 4 ಗಂಟೆ ಮೇಲೆ ಹೋಗಿ ನಾವು ಬೆನಿಫಿಷರಿ ಫೋಟೋ ಕ್ಯಾಪ್ಚರ್ ಮಾಡ್ತೀವಿ ಅನ್ನೋದು ಅನುಕೂಲ ನಿಮಗಿದ್ರೆ ನೀವು ಸಾಯಂಕಾಲ 4 ಗಂಟೆ ಮೇಲೆ ಈ ಆ್ಯಪಲ್ಲಿ ನಿಮ್ಮದು ಮಾತೃವಂದನ ನೀವು ಹಾಕ್ರಮ್ಮ. ಮಾತೃವಂದನ ಹಾಕಿ ಫೋಟೋ ಕ್ಯಾಪ್ಚರ್ ಪೆಂಡಿಂಗ್ ಬಂದಿದ್ದನ್ನು ಡೈರೆಕ್ಟಾಗಿ ಬೆನಿಫಿಷರ್ನ
ನಿಮ್ಮ ಅಂಗನವಾಡಿ ಹತ್ರ ಆದರೂ ಕರ್ಸ್ಕೊಳ್ರಿ, ಅಥವಾ ಅವರಿಗೆ ಬರೋಕ್ಕೆ ಅನುಕೂಲ ಆಗೋದಿಲ್ಲ ಅಂತಂದರೆ ನಿಮಗೆ ಅನುಕೂಲ ಆದರೆ ನೀವೇ ಹೋಗಿ ಸಂಜೆ ಟೈಮಲ್ಲಿ 4 ಗಂಟೆಯಿಂದ ಲೊಕೇಶನ್ ಆನ್ ಮಾಡಬೇಕು. ಲೊಕೇಶನ್ ಅದೇ 2 ಪರ್ಮಿಷನ್ ಕೇಳುತ್ತೆ. ಅದು ಅದು ಒಂದ್ಸಲ ಆಫ್ ಮಾಡಿ ಆನ್ ಮಾಡಬೇಕು. ಅಲ್ಲ ಬರುತ್ತೆ ಲೊಕೇಶನ್ನು GPS ಲೊಕೇಶನ್ ಆನ್ ಮಾಡಿರಿ ಅಂತ ಹೇಳುತ್ತೆ. ಲೊಕೇಶನ್ ಆನ್ ಮಾಡಿದಾಗ ಅದು ಮತ್ತೆ ಆನ್ ಮಾಡಿರಿ ಅಂತ ಹೇಳುತ್ತೆ. ಅದು ಓಕೆ ಕೊಟ್ಟು ನೀವು ಮತ್ತೆ ಒಂದನ್ನು ಲೊಕೇಶನ್ ಆಫ್ ಮಾಡಿ ಆನ್ ಮಾಡಿದರೆ ಅದು ಪ್ರೊಸೀಡ್ ಆಗುತ್ತೆ. ಈಗ ಕಂಪ್ನಿದವ್ರಿಗೆ ಈ ಪ್ರಾಬ್ಲಮ್ ಆಗಿತ್ತು, ಅವ್ರಿಗೆ ಹೇಳಿದ ಕೂಡಲೇ ಅವರು ಮಾಡಿ ಕ್ಲಿಯರ್ ಮಾಡಿದ್ರು. ಅವ್ರಿಗೆ ಆಫ್ ಮಾಡಿ ಆನ್ ಮಾಡಿ ಅಂತ ಹೇಳಿದ ಕೂಡಲೇ ಮಾಡಿ ಆಮೇಲೆ FRS ಮಾಡಿದ್ದಾರೆ. ನಿಮಗೆ ಸಂಜೆ ಟೈಮಲ್ಲಿ ಈಗ ನಾನೇ ನಿನ್ನೆ ಸಂಜೆ ಇಲ್ಲ ಅದು ಈಗ ಒಂದೇ ಆಧಾರ್ ಫೇಸ್ ಆರ್ಡಿ ಡೌನ್ಲೋಡ್ ಒಂದು ಮಾಡಿದ್ರೆ ಮಾತ್ರ ಬ್ಯಾಕ್ ಹೋಗುತ್ತೆ ಸರ್. 2 ಮಾಡಿದ್ರೆ ಆನ್ ಆಗುತ್ತೆ ಸರ್. ಅದೇ 2 ಆಧಾರ್ ಫೇಸ್ ಆರ್ಡಿನೂ ಇರಬೇಕು, ಅದನ್ನು ಇರಬೇಕು. ಲೊಕೇಶನ್ನು ಅದು ಒಂದು ಫಸ್ಟಿಗೆ ಕ್ಲಿಕ್ ಮಾಡಿದಾಗ ನಿಮಗೆ GPS ಲೊಕೇಶನ್ ಆನ್ ಮಾಡಿ ಅಂತ ಹೇಳುತ್ತೆ. GPS ಲೊಕೇಶನ್ ಆನ್ ಮಾಡಿದ್ರೂ ಒಂದ್ಸಲ ಆಫ್ ಮಾಡಿ ಆನ್ ಮಾಡಿ ಮತ್ತೆ ಫೇಸ್ ಅಥೆಂಟಿಕೇಶನ್ ಅಂತ ಕ್ಲಿಕ್ ಮಾಡಿದ್ರೆ ಓಪನ್ ಆಗುತ್ತೆ. ಈಗ ನಾನೇ ಪ್ರಾಕ್ಟಿಕಲ್ ಆಗಿ ನಿನ್ನೆ ಒಂದು 4 ಜನದ್ದು ಮಾಡಿ ಬಂದಿದ್ದೀನಿ. ಬೆಳಿಗ್ಗೆಯಿಂದ ನಾನು ಬೆಳಿಗ್ಗೆ 11 ಗಂಟೆಗೆ ಹೋದನ್ನು 5 ಗಂಟೆವರೆಗೂ ಅಲ್ಲೇ ಇದ್ದೀನಿ. ಒಬ್ಬ ಬೆನಿಫಿಷಿಯರ್ ಇದ್ದೂ FRS ಮಾಡೋಕ್ಕಾಗಿಲ್ಲ. ಬಟ್ 5:30 ಮೇಲೆ 5 ಗಂಟೆಯಿಂದ 5:30 ಮೇಲೆ 4 ಜನದ FRS ಮಾಡಿದ್ದೀವಿ. ಆವಾಗಾದರೆ ಸರ್ವರ್ ಅವಾಗ ಚೆನ್ನಾಗಿ ವರ್ಕ್ ಆಗಿದೆ, ಮಾಡೋಕ್ಕೆ ಅನುಕೂಲ ಆಗಿದೆ. ನಿಮಗೆ ಅನುಕೂಲ ಆದರೆ ನೀವು ನಿಮ್ಮ ಬೆನಿಫಿಷರಿ ಎಷ್ಟಿದಾವೋ ನಾವು ಮೇಡಮ್ ಅವ್ರಿಗೆ ಒಂದು ಇದು ಕೊಟ್ಟಿದ್ದೀವಿ, ಕಾಪಿ ಕೊಟ್ಟಿದ್ದೀವಿ. ಇದು ಕೇಂದ್ರ ವೈಸ್ ಎಷ್ಟು FRS ಪೆಂಡಿಂಗ್ ಇದ್ದಾವೆ, NPCI ಪೆಂಡಿಂಗ್ ಇದ್ದಾವೆ ಅಂತ. ಆ ಪ್ರಕಾರ ನಿಮ್ಮ ಕೇಂದ್ರ ವೈಸ್ ಎಷ್ಟಿದಾವೋ ನೋಡ್ಕೊಂಡು ನೀವು ಲಾಗಿನ್ ಮಾಡಿ ಡೈರೆಕ್ಟಾಗಿ ಫೋಟೋ ಕ್ಯಾಪ್ಚರ್ ಮಾಡೋ ಟೈಮಲ್ಲಿ ಸ್ವಲ್ಪ ಬ್ಯಾಕ್ಗ್ರೌಂಡ್ ವೈಟ್ ಇರಬೇಕು, ಬೇರೆಯವ್ರು ಕಾಣೋ ಥರ ಇರಬಾರ್ದು, ವೈಟ್ ಇರಬೇಕು. ಕರೆಕ್ಟಾಗಿ ನೀವು ಫೋಟೋ ಕ್ಯಾಪ್ಚರ್ ಮಾಡಿದರೆ ಸೆಕೆಂಡಿಗೆ ಆಗುತ್ತೆ. ಮತ್ತು ನೀವು ಇನ್ನು ಇಲ್ಲವ ಸಂಜೆ ಟೈಮಲ್ಲಿ ಮಾಡಿದರೆ ಆಗುತ್ತೆ. ಈಗ ಅದು ಸಮಸ್ಯೆ ಯಾಕಾಗಿದೆ ಅಂದರೆ ನೀವು ಅಪ್ಲಿಕೇಶನ್ ಹಾಕೋ ಟೈಮಲ್ಲಿನೇ ನೀವು ಡೈರೆಕ್ಟಾಗಿ ಬೆನಿಫಿಷನ್ನ ಫೋಟೋ ಕ್ಯಾಪ್ಚರ್ ಮಾಡಲಾರ್ದೇ ವಿಡಿಯೋ ಮಾಡಿದ್ದು, ನೀವೇನು ಪೋಷನ್ ಟ್ರ್ಯಾಕರಲ್ಲಿ ಬೆನಿಫಿಷರಿ ಇದ್ದಾಗ ವಿಡಿಯೋ ಇಂದ ನೀವೇನು ಮಾಡಿರ್ತೀರಲ್ಲ ಅದಕ್ಕೆ ಇದು ಆಗಿಲ್ಲ. ನೀವು ಪೋಷನ್ ಟ್ರ್ಯಾಕರಲ್ಲಿ ಪ್ರತಿ ತಿಂಗಳು ಡೈರೆಕ್ಟಾಗಿ ಮಾಡಿ ಅಪ್ಲಿಕೇಶನ್ ಹಾಕಿದ್ರೆ ಈ ಸಮಸ್ಯೆ ಬರ್ತಿತ್ತು. ನೀವು ಯಾವಾಗ ವೀಡಿಯೋಗಳು ರೆಕಾರ್ಡ್ ಮಾಡಿ ಇಟ್ಕೊತ ಇದ್ರಲ್ಲ, ವೀಡಿಯೋ ಮಾಡಿ FRS ಮಾಡ್ತಾ ಇದ್ದೀರಿ. ಅದಕ್ಕೆ ನಮಗೆ ಈಗ ಈ ಆ್ಯಪಲ್ಲಿ ನೀವು ಸ್ಕ್ರೀನ್ಶಾಟ್ ತೆಗೀರಿ, ಸ್ಕ್ರೀನ್ಶಾಟ್ ಸುತ್ತ ಬರೋದಿಲ್ಲ, ಹೌದಾ? ಆ ಥರ ಇದೆ. ಹಾಗಾಗಿ ಅದು ಫೋಟೋ ಎಕ್ಸೆಪ್ಟ್ ಮಾಡ್ತಾ ಇಲ್ಲ. ನೀವು ವಿಡಿಯೋ ಮಾಡಿದ್ದು ರೆಕಾರ್ಡ್ ಮಾಡಿದ್ದು ನಾವು ಫೋಟೋ ತೆಗೆದು ಹೋದರೆ ಅದು ತೊಗೊತಾ ಇಲ್ಲ. ಡೈರೆಕ್ಟಾಗಿ ಅದನ್ನೇ ನಾನು ಹೇಳಿದ್ದು. ಅದೇ ನನಗೆ ಗೊತ್ತಾಗಿಲ್ಲ ಸರ್, ನಾನು ಇವಾಗ ಬಂದಿನಿ. ಅವ್ರು ಮತ್ತೆ ಇವಾಗ ಅವರಿಗೆ ನಮ್ಮ ಲಾಗಿನಿ ಬಂದಿಲ್ಲ ಅಂತಾರೆ. ಇದರಲ್ಲಿ ನಂದು NPC ಯಾವ ಪೆಂಡಿಂಗ್ ತೋರಿಸ್ತಾ ಇಲ್ಲ. ನಿಮ್ಮದು ನೀವು ಅಪ್ಲಿಕೇಶನ್ ಹಾಕಿದ್ದು 24 ಅವರ್ಸ್ ಆದಮೇಲೆ FRS ಮಾಡಿದ್ರು FRS ಅಲ್ಲಿ ಪೆಂಡಿಂಗ್ ಇದ್ದಾವೆ, ಪೆಂಡಿಂಗ್ ಇರ್ತವೆ. ಹಂಗಾಗಿ ಅವ್ರು ಸೂಪರ್ವೈಸರ್ ಲಾಗಿನ್ ಹೋಗೋದಿಲ್ಲ. 24 ಅವರ್ಸ್ ಆದ್ಮೇಲೆ ಮಾಡಿ ತಗೋತೇನೆ ಸರ್. ಇವತ್ತು ನೀವು ಅಪ್ಲಿಕೇಶನ್ ಹಾಕಿದ್ರಿ, ನಾಳೆ ನೀವು ಈ PMM ಆ್ಯಪಲ್ಲಿ ಚೆಕ್ ಮಾಡಿದರೆ ನಿಮಗೆ ಆ ಬೆನಿಫಿಷರಿ ಬಂದಿರುತ್ತೆ. ಇನ್ನೊಂದು ನೋಡ, ನಿಮಗೆ ಅಪ್ಲಿಕೇಶನ್ ಸಪೋಸ್ ಇವಾಗ ಅನುಕೂಲದಿಂದ ನೀವು ಹಾಕಿರೋದಿಲ್ಲ, ಅವಾಗ ಏನು ಮಾಡಬೇಕು? ಕಂಪಲ್ಸರಿ ರಿಜಿಸ್ಟ್ರೇಷನ್ ತೊಗೊಳುತ್ತೆ. FRS ನಿಮ್ಮ ಫಲಾನುಭವಿ ಪೋಷನ್ ಟ್ರ್ಯಾಕರಲ್ಲಿ ಇಲ್ಲ ಅಂದರೂ ಅಪ್ಲಿಕೇಶನ್ ಹಾಕ್ಬೋದು. ಬಟ್ ಫೋಟೋ ಕ್ಯಾಪ್ಚರ್ ಮಾತ್ರ ಬೆನಿಫಿಷರಿ ಡೈರೆಕ್ಟಾಗಿ PMM ಆ್ಯಪಲ್ಲೇ ಮಾಡಬೇಕು. ಹಾಂ, ಅವ್ರದ್ದು ಏನು ಡೇಟ್ ಇದೆ ಅವು ಚೇಂಜ್ ಮಾಡಿ ಹಾಕಿದರೆ ನಿಮ್ಗೆ ಅಪ್ಲಿಕೇಶನ್ನು ಸಕ್ಸಸ್ ಆಗುತ್ತೆ. ಏನು ಹಾಕ್ಬೇಡ್ರಮ್ಮ, ದಯವಿಟ್ಟು ಅಂಥವು ಹಾಕ್ಬೇಡ್ರಿ. ಬಾಲಗರ್ಭಿಣಿ ಈಗ 18 ವರ್ಷದೊಳಗೆ ಗರ್ಭಿಣಿ ಇದ್ದರೆ ಸರ್, ಇವಾಗ ಅದಕ್ಕೆ ನಮ್ದು ಪರಿಹಾರ ಆಡಿಸೋರು ಊರಿಗೆ ಹೋಗ್ಬಿಟ್ರೆ ಡೆಲಿವರಿ, ಅವ್ರು ನಮಗೆ ಡೈರೆಕ್ಟಾಗಿ ಸಿಗಲ್ಲ ಅಲ್ಲಮ್ಮ. ಅಂಥ ಕೇಸಸ್ 1-2 ಇರ್ತವೆ. ನಿಮ್ಮ ಹತ್ರ ಎಷ್ಟು ಪೆಂಡಿಂಗ್ ಇದ್ದಾವೆ ಸರ್? ನಾನು ಇವಾಗ 10 ಅರ್ಜಿ ಆಗಿದ್ದೀನಿ ಮೇಡಮ್. ನಾನು ಲಾಗಿನಿ